ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕಿಂಗ್ ಬ್ಲಾಗ್ ಬಂದು ಒಂದು ಫೇವ್ರೆಟ್ ಕಾಂಬಿನೇಷನ್ ಪೂರಿ ಚೆನ್ನ ಮಸಾಲ. ಹೋಟೆಲ್ಗೆ ಹೋದಾಗ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಈ ಕಾಂಬಿನೇಷನ್ ನಾವೆಲ್ಲರೂ ತುಂಬ ಇಷ್ಟಪಡ್ತೀವಿ. ಸೊ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. 1/2 ಕಪ್ ಆಗೋಷ್ಟು ಚೆನ್ನನ ಓವರ್ನೈಟ್ ಸೋಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ಚೆನ್ನಾಗಿ ತೊಳೆದು ಸೋಕಿಂಗ್ ಇಟ್ಬಿಡ್ತಾಯಿದ್ದೀನಿ. 8 to 10 hours ಆದರೆ ತುಂಬ ಚೆನ್ನಾಗಿ ಚೆನ್ನ ಆಗುತ್ತೆ. ನಾವು ಯಾವ ರೇಷಿಯೋಲಿ ಹಾಕ್ತೀವಿ ಅದ್ರ ತ್ರಿಬಲ್ ಅಷ್ಟಾಗುತ್ತೆ. ಸೊ 1/2 ಕಪ್ ಹಾಕಿದರೆ 1.5 ಕಪ್ ಆಗೋಷ್ಟು ಈ ಥರ ಚೆನ್ನಾಗಿ ಅರಳಿರುತ್ತೆ. ಸೊ ಈಗ ಇದನ್ನು 1-2 times ವಾಶ್ ಮಾಡಿ ಹಾಕೋಣ ವಿಜಿಲ್ಗೆ. ಈಗ ಇದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ 1 ಟೀ ಸ್ಪೂನ್ ಉಪ್ಪು ಹಾಕಿ 4 to 5 ವಿಜಿಲ್ ಬರೋಷ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದ್ರೇ ಚೆನ್ನ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಚೆನ್ನ ಸ್ಕ್ವೀಸ್ ಮಾಡಿದಾಗ ಸಾಫ್ಟಾಗಿ ಆಗಿಲ್ಲ ಅಂದರೆ ಇನ್ನೊಂದೆರಡು ವಿಜಿಲ್ ಅಥವಾ ಹಾಗೆ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮಸಾಲೆಯಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ. ಸೊ ಈಗ ನಾನು ಸ್ಕ್ವೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸಾಫ್ಟ್ ಆಗಿದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಎತ್ತಿಟ್ಟು ಒಂದು ಮಿಕ್ಸರ್ ಜಾರ್ಗೆ ನಾವು ಮಸಾಲ ಐಟಮ್ಸ್ನ ರುಬ್ಬೋಣ. ಮಿಕ್ಸರ್ ಜಾರಲ್ಲಿ 1 ಇಂಚ್ ಆಗೋಷ್ಟು ಶುಂಠಿ, ಒಂದು 10ರಿಂದ 12 ಬೆಳ್ಳುಳ್ಳಿ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಎಲ್ಲ ಹಸಿನೇ ರುಬ್ಬೋದ್ರಿಂದ ಫ್ರೈ ಮಾಡಬೇಕಾದ್ರೆ ತುಂಬ ಪೇಷನ್ಸಿಂದ ಫ್ರೈ ಮಾಡಿದ್ರೇ ಚೆನ್ನ ಮಸಾಲ ತುಂಬ ಚೆನ್ನಾಗಾಗೋದು. ಸೊ ಈ ಕಡೆ ಒಂದು ಪ್ಯಾನಲ್ಲಿ 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ. ಇನಿಷಿಯಲಿ ಅನಿಸುತ್ತೆ ಎಣ್ಣೆ ಜಾಸ್ತಿ ಆಯಿತು ಅಂತ. ಹಸಿ ಸ್ಮೆಲ್ ಹೋಗೋವರೆಗೆ ನಾವು ಫ್ರೈ ಬೇಕಾಗಿರೋದ್ರಿಂದ ಇಷ್ಟು ಎಣ್ಣೆ ಬೇಕಾಗುತ್ತೆ. ಈಗ ಇದಕ್ಕೆ ಮಸಾಲ ಐಟಮ್ಸ್ ಆ್ಯಡ್ ಮಾಡೋಣ. 2 ಪಲಾವ್ ಎಲೆ, 4 ಚಕ್ಕೆ, 4 ಲವಂಗ, 1 ಇಂಚು ಚಕ್ಕೆ ಹಾಕಿ 2 ಏಲಕ್ಕಿ ಆ್ಯಡ್ ಮಾಡಿ ಫ್ಲೇವರ್ ಬಿಡೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಇದಕ್ಕೆ ಸೋಂಪು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫ್ಲೇವರ್ ಬರೋವರೆಗೆ ಫ್ರೈ ಮಾಡಿದ್ರೆ ಆಯಿತು. ಇಷ್ಟು ಫ್ರೈ ಆದಮೇಲೆ ಈಗ ನಾವು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಫೈನ್ ಪೇಸ್ಟ್ ಆದರೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಇಲ್ಲಿ ನಾನು ತರ್ತರಿಗೆ ರುಬ್ಬಿದ್ದೀನಿ. ಇದನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡಬೇಕಾಗತ್ತೆ. ಹೈ ಫ್ಲೇಮ್ ಆದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೀದೋದಂಗಾಗಿ ಗ್ರೇವಿ ಅಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಅಥವಾ ಆ ಫ್ಲೇವರ್ ಟೆಕ್ಸ್ಚರಲ್ಲಿ ಬರಲ್ಲ. ಸೊ ಹಾಗಾಗಿ ಈರುಳ್ಳಿ ಹಾಕ್ಮೇಲಿಂದ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಕಮ್ಮಿ ಹಾಕಿದ್ರೂ ತಳ ಪ್ಯಾನ್ ಸೀದಂಗೆ ಆಗುತ್ತೆ. ಸೊ ಇಷ್ಟೆಣ್ಣೆ ಕರೆಕ್ಟಾಗಿ ಆಗುತ್ತೆ. ಈ ಕಡೆ ಇದು ಫ್ರೈ ಆಗ್ತಾ ಇರಲಿ. ಇನ್ನೊಂದು ಕಡೆ ಅದೇ ಮಿಕ್ಸರ್ ಜಾರ್ಗೆ 3 ಟೊಮೆಟೊನ ಈ ಥರ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರೋ ಚೆನ್ನನ 2 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಇಷ್ಟು ಸುತ್ತ ಎಣ್ಣೆ ಬಿಟ್ಟ ಮೇಲೆ ಈ ಈರುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ.
ಈಗ ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಏನು ರೆಡಿ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೆ ಮತ್ತು ಸುತ್ತ ಎಣ್ಣೆ ಬಿಡೋವರೆಗೆ ಡೀಪಾಗಿ ಫ್ರೈ ಮಾಡಬೇಕು. ಇಲ್ಲಾಂತಂದರೆ ಗ್ರೇವಿ ತಿನ್ನಬೇಕಾದ್ರೆ ಎಲ್ಲ ಹಸಿ ಸ್ಮೆಲ್ಲೇ ಅನಿಸುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಸುತ್ತ ಎಣ್ಣೆ ಬಿಡೋವರೆಗೆ ಇದನ್ನು ಬೇಯಕ್ಕೆ ಬಿಡೋಣ. ಇಷ್ಟು ಸುತ್ತ ಎಣ್ಣೆ ಬಿಟ್ಟ ಮೇಲೆ ಈಗ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದೊಂದನ್ನೇ ಫ್ರೈ ಮಾಡಬೇಕಂತ ಏನಿಲ್ಲ. ಸೊ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ಈಗ ಇದಕ್ಕೆ 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್. ಖಾರ ಹೆಚ್ಚಬೇಕು ಅನ್ನೋರು 1.5 ಟೇಬಲ್ ಸ್ಪೂನ್ವರೆಗೂ ಕೂಡ ಬಳಸ್ಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟಾಗಿ ಎಣ್ಣೆ ಬಿಡೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಇದು ಎಣ್ಣೆ ಬಿಡೋವರೆಗೆ ಈ ಕಡೆ ಕಸ್ತೂರಿ ಮೇಥಿನ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಇಷ್ಟು ಚೂರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಸುತ್ತ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ಗಟ್ಟಿ ಇರೋ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಇದ್ದಷ್ಟು ಒಳ್ಳೆಯದು, ಹುಳಿ ಅಂಶ ಅಂತ ಅನಿಸಲ್ಲ. ಸೊ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಇಷ್ಟ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಫ್ಯಾಟ್ ಅಂಶ ರಿಲೀಸ್ ಆಗೋವರೆಗೆ ಸುತ್ತ ಎಣ್ಣೆ ಬಿಡೋವರೆಗೆ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಬಟ್ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಈಗಿದ್ದು ಸುತ್ತ ಎಣ್ಣೆ ಬಿಡ್ತಾ ಇದೆ. ಇನ್ನೊಮ್ಮೆ ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ನಾವು ವಿಜಿಲ್ ಆಗಿರೋ ಚೆನ್ನನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ವಿಜಿಲ್ ಹೊಡ್ಸಿದ್ದೆ. ಇನ್ ಕೇಸ್ ಜಾಸ್ತಿ ನೀರು ಇದ್ದರೆ ಸ್ವಲ್ಪ ಚಲ್ಲಿ ಅದನ್ನೇ ಆ್ಯಡ್ ಮಾಡೋದ್ರಿಂದ ಅದರಲ್ಲಿರೋ ಸತ್ವಾಂಶ ಹಾಗೆ ಉಳಿಯುತ್ತೆ. ಬೇರೆ ನೀರು ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಕೊಟ್ಟು ಬಿಡೋಣ. ಇಷ್ಟು ಕುದಿ ಬಂದಮೇಲೆ ಈಗ ನಾವು ಏನು ಸ್ವಲ್ಪ ಫ್ರೈ ಮಾಡಿ ಕಸ್ತೂರಿ ಮೇಥಿ ಇಟ್ಟಿದ್ವಿ ಅದನ್ನು ಕ್ರಷ್ ಮಾಡಿ ಸಣ್ಣಕ್ಕೆ ಆ್ಯಡ್ ಮಾಡೋಣ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪಿಗಿಂತ ಕಸ್ತೂರಿ ಮೇಥಿ ಪ್ರಿಫರ್ ಮಾಡಿ. ನಾರ್ತ್ ಇಂಡಿಯನ್ ಡಿಶಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿರೋ ಚೋಲೆ ಮಸಾಲ ಆ್ಯಡ್ ಮಾಡೋಣ. ಯಾವುದೇ ಬ್ರ್ಯಾಂಡ್ದಾದರೂ ಯೂಸ್ ಮಾಡಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚೋಲೆ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಿದ್ರೆ ಹುಳಿ ಅಂತ ಅನಿಸುತ್ತೆ, ಆಮೇಲೆ ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ. ಸೊ ಇದು ಹಾಕಿ
ಚೆನ್ನಾಗಿ ಮಿಕ್ಸ್ ಕೊಡೋಣ. ಲಾಸ್ಟಲ್ಲೇ ಆ್ಯಡ್ ಮಾಡಬೇಕು, ಆವಾಗಲೇ ಇದು ಚೋಲೆ ಫ್ಲೇವರ್ ಹಾಗೇ ಉಳಿಯೋದು. ಈಗ ಇದನ್ನು ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಪರ್ಫೆಕ್ಟಾಗಿ ನೋಡಿ, ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ತಿನ್ನೋದ್ರಿಂದ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಅನಿಸುತ್ತೆ. ಇದನ್ನು ಗೀ ರೈಸ್, ಕುಷ್ಕ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇಷ್ಟ ಆದರೆ ನಮ್ಮ ಚೋಲೆ ಮಸಾಲ ರೆಡಿ ಟು ಸರ್ವ್. ಸೊ ನಾನಿವತ್ತು ಚಪಾತಿ ಮಾಡಿದ್ದೀನಿ, ಸೊ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.